ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರೇ. ಪ್ರಧಾನಿಯವರು ಬದಲಾವಣೆ ಅವಶ್ಯಕತೆ ಇಲ್ಲ. ವರ್ಷ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ರು, ಏನೂ ಡೆವಲಪ್ಮೆಂಟ್ ಆಗಲಿಲ್ಲ. ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ. ಯಾಕೆ ನರೇಂದ್ರ ಮೋದಿ ಅವರು? ನಿಸ್ವಾರ್ಥ ರಾಜಕಾರಣಿ. ಸಿದ್ದರಾಮಯ್ಯ ಬಹಳ ಒಳ್ಳೆ ವ್ಯಕ್ತಿ, ಆದ್ರೆ ಜಾತಿಗಳನ್ನ ವಿಂಗಡಣೆ ಮಾಡೋದ್ರಲ್ಲಿ ಬಹಳ ಮುಂದಿದ್ದಾರೆ. ಅದು ತಪ್ಪು. ನೀವು ಅಲ್ಪಸಂಖ್ಯಾತರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅವನು ಜಾತ್ಯತೀತ ವ್ಯಕ್ತಿ. ಬಹುಸಂಖ್ಯಾತ ಹಿಂದೂಗಳ ಬಗ್ಗೆ ಮಾತಾಡಿದ ತಕ್ಷಣ ಅವನ್ನ ಕೋಮುವಾದಿನ ಪಟ್ಟ ಜನ ಇದ್ದಾರೆ. ಅದರಿಂದ ಅದು ಸರಿಯಲ್ಲ. ರಾಹುಲ್ ಗಾಂಧಿ ಸರಿ ಇಲ್ಲ, ಕೂತ್ಕೊಂಡು ಮಾತಾಡ್ತಾರೆ ಹೊರತು ಜನಗಳ ಬಗ್ಗೆ ಕಾಳಜಿ ಇಲ್ಲ ಅವರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ, ಮತಗಳನ್ನು ಸೆಳೆಯುವಂತ ತಂತ್ರ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನವರು 5 ಯೋಜನೆಗಳನ್ನು ಕೊಟ್ಟರಲ್ಲ ಎಲೆಕ್ಷನ್ ಗಿಂತ ಕೇವಲ ಒಂದೇ ತಿಂಗಳಿಗಿಂತ ಮುಂಚೆ, ಅದು ಏನ್ ತಂತ್ರ ಆಗುತ್ತೆ? ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಅನಿವಾರ್ಯವಾಗಿ ಮಾಡ್ಕೊಂಡಿದ್ದಾರೆ ಜೆಡಿಎಸ್. ಏನು ಒಳ್ಳೇದಲ್ಲ. ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ. ಖಂಡಿತ. ಇವಾಗ ಎಲ್ಲಿ ಹಿಂದುಳಿದಿರ್ತಕ್ಕಂಥ ರಾಜ್ಯಗಳಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಬರೀ ಇನ್ನೂ ಗ್ಯಾರಂಟಿಗಳು ಹೇಳ್ಕೊಂಡವರು ಎಲೆಕ್ಷನ್ ಗಿಮಿಕ್ ಮಾಡ್ತಾ ಇದ್ದಾರೆ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಉಚಿತ ಯೋಜನೆಗಳು ನಾವು ಬೇಡ ಅನ್ನಲ್ಲ, ಕಂಪ್ಲೀಟ್ ಯಾರಿಗೆ ನಿಜವಾಗಿ ಸಿಗಬೇಕಾಗಿತ್ತು ಆ ಜನಗಳಿಗೆ ಸರಿಯಾಗಿ ಸಿಗ್ತಾ ಇದೆ. ನಮಸ್ತೆ ವೀಕ್ಷಕರೇ, ನಾನೀಗ ರಾಧಾಕೃಷ್ಣ ಟೆಂಪಲ್ ಪಾರ್ಕ್ ನಲ್ಲಿದ್ದೇನೆ, ಸಂಜಯ್ ನಗರ. ಇಲ್ಲಿನ ಜನ ಅಂತಂದ್ರೆ ಪ್ರತಿನಿಧಿಗಳು ಏನ್ ಹೇಳ್ತಾರೆ ಚುನಾವಣೆ ಬಗ್ಗೆ, ಹಾಗೇನೆ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಹೇಳ್ತಾರೆ, ಅವರನ್ನೇ ಕೇಳೋಣ. ನಮಸ್ತೆ ಸರ್. ಸರ್, ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು ನಿಮಗೆ? ನರೇಂದ್ರ ಮೋದಿ. ಯಾಕೆ ನರೇಂದ್ರ ಮೋದಿ ಅವರು? ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಮೇಲಿಂದ ಸಿಕ್ಕಿರ್ತಕ್ಕಂಥ ಅತ್ಯಂತ ಉತ್ತಮ ಪ್ರಧಾನಿ ಅವರೇ ಆಗಿರೋದ್ರಿಂದ ನಮಗೆ ಅವರೇ ಬೇಕು ಅಂತ. ಓಕೆ, ಈಗ 2 ಅವಧಿಗೆ ಆಯ್ಕೆ ಆಗಿದ್ರು, 3ನೇ ಅವಧಿಗೂ ಮತ್ತೆ ಆಯ್ಕೆ ಆಗಲಿ ಅಂತಾರೆ. ಕೆಲವು ನಿರ್ದಿಷ್ಟ ಕಾರಣಗಳು ಕೊಡೋದಾದ್ರೆ ಏನು ಕೊಡ್ತೀರಾ? ನಿಸ್ವಾರ್ಥ ರಾಜಕಾರಣಿ, ದೇಶದ ಬಗ್ಗೆ ಇರ್ತಕ್ಕಂಥ ಅಭಿಮಾನ, ದೇಶದ ಬಗ್ಗೆ ಇರ್ತಕ್ಕಂಥ ನಮ್ಮ ಏನು ಬೇರೆ ದೇಶಗಳಲ್ಲಿ ಮುಂಚೆ ಏನಾಗ್ತಿತ್ತು ಅಂದರೆ ಬರೀ ಆವಾಡಿಗರ ದೇಶ ಆ ರೀತಿ ಈ ರೀತಿ ಇರ್ತಿತ್ತು. ಇವತ್ತು ಡಿಜಿಟಲ್ ಇಂಡಿಯಾ ಅಂತೇಳ್ಬಿಟ್ಟು ಪ್ರಪಂಚದಲ್ಲಿ ಎಲ್ಲ ಕಡೆ ಹೆಸರುವಾಸಿ ತಂಬ್ತಾ ಇದೆ. ನಾವು ನಮ್ಮ ರಕ್ಷಣೆಯಲ್ಲಿ ಕೂಡ ನಾವು ಅತ್ಯಂತ ಉನ್ನತ ಸ್ಥಾನಕ್ಕೆ ಇದ್ದೀವಿ. ಅದರಿಂದ ನಾನು ಒಬ್ಬ ಎಕ್ಸಿಕ್ಯೂಟಿವ್ ಆಗಿ ನಾನು ಇವತ್ತು ಕೂಡ ಮೋದಿಯವರನ್ನು ಭಾಳ ಲೈಕ್ ಮಾಡ್ತೀನಿ. ಯಾಕೆಂದರೆ ನಾನು ಇದ್ದಾಗ ಮಿಲಿಟ್ರಿನಲ್ಲಿ ಸೈನಿಕರಿಗೆ ಹಾಕೊಳ್ಳೋದಕ್ಕೆ ಶೂ ಇರ್ತಿರಲಿಲ್ಲ. ಇವತ್ತು ನಾವು ದೇಶದಲ್ಲಿ ವಿಮಾನಗಳನ್ನು, ಯುದ್ಧ ವಿಮಾನವನ್ನು ತಯಾರು ಮಾಡ್ತಕ್ಕಂಥ ಶಕ್ತಿ ಬಂದಿದೆ. ಅದರಿಂದ ಅಂತಹ ವ್ಯಕ್ತಿ ನಮಗೆ ಪ್ರಧಾನಿಯಾಗಿ ಮುಂದುವರಿಯುವುದು. ಓಕೆ, ಸೊ ಈಗ ಬದಲಾವಣೆ ಬೇಕಾಗಿಲ್ಲ ಅಂತೀರಾ? ಹಾಗಿದ್ರೆ ಪ್ರಧಾನಿಯ ಒಂದು ಸ್ಥಾನಕ್ಕೆ ಬದಲಾವಣೆ ಬೇಕಾಗಿಲ್ಲ ಅಂತೀರಾ? ಈ ಸದ್ಯಕ್ಕೆ ಬೇಡ. ಈ ವರ್ಷ ಈ ಟರ್ಮ್ ಆರ್ಮೇಲೆ ಯೋಗಿ ಬರ್ಬೋದು, ಮುಂದೆ ಯಾರಾದರೂ ಬರ್ಬೋದು, ಬೇರೆ ಪ್ರಶ್ನೆ. ಆದರೆ ಈ ಸದ್ಯದಲ್ಲಿ ಅವರೇ. ಸರಿ ಸರ್. INDA ಅನ್ನುವ ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ದಾರೆ, NDA ಸರ್ಕಾರವನ್ನು ಸೋಲಿಸುವ ನಿಟ್ಟಿನಲ್ಲಿ. ಸೊ ಅಲ್ಲಿ ರಾಹುಲ್ ಗಾಂಧಿ ಅವರ ಹೆಸರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಇಲ್ಲ, ಅದಕ್ಕೆ ಕೂಡ ಅವರ ಒಕ್ಕೂಟದಲ್ಲಿ ಅನೇಕ ಜನ ಅಭ್ಯರ್ಥಿಗಳು ಭಾಳ ಇದ್ದಾರೆ. ಉದಾಹರಣೆಗೆ ಬಿಹಾರದ ನಿತೀಶ್ ಕುಮಾರ್ ಇರ್ಬೋದು, ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಇರ್ಬೋದು, ಇವರೆಲ್ಲ ಕಾಲೆಳಿತಾ ಇದ್ದಾರೆ ಅಲ್ಲಿ. ರಾಹುಲ್ ಗಾಂಧಿ ಅವ್ರನ್ನ ಆಗೋದಕ್ಕೆ ಬಿಡೋದಿಲ್ಲ. ಈ ಸದ್ಯದಲ್ಲಿ ಅವರಿಗೆ ಡಿಸೈಡ್ ಮಾಡೋಕ್ಕಾಗಿಲ್ಲ. ಅಂದರೆ ಯಾರು ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳೋದಕ್ಕಾಗಿಲ್ಲ ಅವ್ರ ಕೈಲಿ. ಇದು ನಾವು ಹೇಳ್ತಾ ಇದ್ವಿ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಟ್ಟು. ಆದರೆ ಅದೇ ಕೇಜ್ರಿವಾಲ್ ಒಪ್ಪಲ್ಲ. ಕೇಜ್ರಿವಾಲ್ ಪ್ರಜಾಬಲ್ಲಿ ಅವರು ನಾವೇ ಆಗಬೇಕು ಅಂತ ಹೇಳ್ತಾರೆ. ಹಾಗೆ ಈಗ ಅವರಿನ್ನೂ ಡಿಸೈಡ್ ಮಾಡೋಕ್ಕಾಗಿಲ್ಲ ಯಾರು ಅಭ್ಯರ್ಥಿ ಅಂತ ಬಿಟ್ಟು. ಸರ್, ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ, ಜನವರಿ 22ಕ್ಕೆ ಇದರ ಉದ್ಘಾಟನೆ ಇದೆ. ಚುನಾವಣೆಯ ವರ್ಷದಲ್ಲೇ, ಅದನ್ನು ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇರುವಾಗ ಈ ಒಂದು ಉದ್ಘಾಟನೆ ಮಾಡ್ತಾ ಇರುವಂಥದ್ದು, ದೇವಸ್ಥಾನದ ಉದ್ಘಾಟನೆ ಮಾಡ್ತಾ ಇರುವಂಥದ್ದು ಒಂದು ರಾಜಕೀಯ ಕುತಂತ್ರ, ಮತಗಳನ್ನು ಸೆಳೆಯುವಂಥ ತಂತ್ರ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಕಾಂಗ್ರೆಸ್ನವರು 5 ಯೋಜನೆಗಳನ್ನು ಕೊಟ್ಟರಲ್ಲ ಎಲೆಕ್ಷನ್ ಗಿಂತ ಕೇವಲ ಒಂದೇ ತಿಂಗಳಿಗಿಂತ ಮುಂಚೆ, ಅದು ಏನು ತಂತ್ರ ಆಗುತ್ತೆ? ಅದು ಚುನಾವಣೆ ಆಶ್ವಾಸನೆಯಾಗಿ ಕೊಟ್ಟಿರುವಂತದ್ದು. ಇದನ್ನು ಮ್ಯಾನಿಫೆಸ್ಟೋನಲ್ಲಿ ಇತ್ತು. ಇದು ಬಿಜೆಪಿ ಅವರ ಮ್ಯಾನಿಫೆಸ್ಟೋನಲ್ಲಿ ರಾಮಭೂಮಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದೇ ರೀತಿ ಹಾಕೊಂಡಿದ್ದಾರೆ ಅವರು. ಆ ಆಶ್ವಾಸನೆಯನ್ನು ಅವ್ರು ಪೂರೈಸಿದ್ದಾರೆ ಅಂತ ನೀವು ಹೇಳ್ತಿರೋದು. ಓಕೆ, ಸೊ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಈಗ ಒಂದು ಕೋಮುವಾದಿ ಅನ್ನೋ ಪಟ್ಟ ಇದೆ, ಏನ್ ಹೇಳ್ತೀರಾ ಸರ್? ಇವಾಗ ಏನಾಗಿದೆ ಅಂದ್ರೆ ನಮ್ಮ ದೇಶದಲ್ಲಿ ಅತ್ಯಂತ ಜಾತ್ಯತೀತ ಅನ್ನೋದೇನು, ನೀವು ಅಲ್ಪಸಂಖ್ಯಾತರ ಬಗ್ಗೆ ಏನಾದರೂ ಮಾತಾಡಿದರೆ ಅವನು ಜಾತ್ಯತೀತ ವ್ಯಕ್ತಿ. ಬಹುಸಂಖ್ಯಾತ ಹಿಂದೂಗಳ ಬಗ್ಗೆ ಮಾತಾಡಿದ ತಕ್ಷಣ ಅವನ್ನ ಕೋಮುವಾದಿನ ಪಟ್ಟ ಜನ ಇದ್ದಾರೆ ಈಗ. ಅದರಿಂದ ಅದು ಸರಿಯಲ್ಲದು. ಯಾಕೆಂದರೆ ಪ್ರತಿಯೊಬ್ಬ ಭಾರತದಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಈಕ್ವಲ್ ಆಗಿರ್ತಕ್ಕಂಥ ಒಂದು ಸಮಾನತೆ ಇರಬೇಕಾಗಿರುತ್ತೆ. ಆದರೆ ಆ ಸಮಾನತೆ ಇಲ್ದಂಗೆ ಬೇರೆಯವರಿಗೆ ಜಾಸ್ತಿಯವರಿಗೆ ಹೆಲ್ಪ್ ಮಾಡೋದು, ಬೇರೆಯವರಿಗೆ ಕಡಿಮೆ ಮಾಡೋದು, ಕೆಲವರಿಗೆ ಕಡಿಮೆ ಮಾಡೋದು ಅದು ಸರಿಯಾಗಲ್ಲ. ಅದರಿಂದ ಎಲ್ಲರೂ ಈಕ್ವಲ್ ಇರಲಿ ಅಂತ ಹೇಳೋದನ್ನ ಇವರು ಕೋಮುವಾದ ಅಂತ ಹೇಳ್ತಾರೆ. ಓಕೆ, ಇದೊಂದು ಬಡವರ ಪರವಾದ ಸರ್ಕಾರ ಅಲ್ಲ, ಕೇವಲ ಅಂಬಾನಿ ಅದಾನಿ ಅಂತವರ ಶ್ರೀಮಂತರ ಪರವಾದ ಸರ್ಕಾರ ಅಂತ ಹೇಳ್ತಾರೆ. ಇಲ್ಲ, ಖಂಡಿತ ಅಲ್ಲ, ಇದು ಖಂಡಿತ ಅಲ್ಲ. ಯಾಕೆಂದರೆ ನಮ್ಮ ದೇಶ ಆರ್ಥಿಕ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಜೊತೆಗೆ ಅಂಬಾನಿ ಅಂದರೆ ಇವಾಗ ನಮ್ಮ ದೇಶದಲ್ಲಿ ಎಷ್ಟು ಜನ ನಾವು ಕಾರ್ಖಾನೆಗಳು ಇಂದ ಹಿಡಿದು ಪ್ರತಿಯೊಂದರಲ್ಲಿ ಕೆಲಸ ಮಾಡ್ತಿದ್ದೀವಲ್ಲ, ಮನುಷ್ಯನಿಗೆ ಉದ್ಯೋಗ ಬೇಕೇ ಹೊರತು ಅದು ಯಾರಿಂದಲಾದರೂ ಬಂದಿರಲಿ.
ಇವಾಗ ಏನಾದರೂ ಒಬ್ಬ ಉದ್ಯೋಗಪತಿ ಜನಗಳಿಗೆ ಉದ್ಯೋಗ ಕೊಡ್ತಾನೆ, ಕೊಟ್ಟ ಮೇಲೆ ಅವನು ಜನಗಳನ್ನ ಅಲ್ಲಿರ್ತಕ್ಕಂಥ ನೌಕರನ್ನ ಸರಿಯಾಗಿ ನೋಡ್ಕೊಳ್ತದನಿಲ್ಲ ಅಂತ ಬಿಟ್ಟು ನೋಡ್ಬೇಕು. ಅವನು ಸರಿಯಾಗಿ ಅವರಿಗೆ ನೌಕರನ್ನ ಸರಿಯಾಗಿ ನೋಡ್ಕೊಂಡಿದ್ದಾದರೆ ಸರ್ಕಾರಕ್ಕಿಂತ ಅವರೇ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಅವನ್ನ ಉದ್ಯೋಗಪತಿ ಅವನು ನಮಗೆ ತೊಂದರೆ ಕೊಟ್ಟ ಅಂತ ಏನಿದೆ, ದೇಶಕ್ಕೆ ಅನುಕೂಲ ಮಾಡ್ತಾ ಇದ್ದಾನೆ. ಈಗ ಬೇರೆ ದೇಶಗಳಲ್ಲಿ ಲೆಕ್ಕ ಹಾಕೊಂಡಾಗ ಇವಾಗ ಕಮ್ಯುನಿಸ್ಟ್ ಕಂಟ್ರಿನಲ್ಲಿ ಎಷ್ಟು ಅನ್ಯಾಯ ಆಗ್ತಾಯಿದೆ. ಉದಾಹರಣೆಗೆ ಚೈನಾದಲ್ಲಿ ಹೇಳ್ತೀವಿ. ಅಂದಮೇಲೆ ನಾವು ಬರೀ ಉದ್ಯೋಗಪತಿ ಇದ್ಗಳ ತಕ್ಷಣ ಇಲ್ಲ ಅವರು ಮಾಡಿದ ತಕ್ಷಣ ಏನು ತೊಂದರೆ ಆಗುತ್ತೆ ಅಂತೇನಿಲ್ಲ. ಅವರು ಕೂಡ ಇವತ್ತು ನೀವು ಸಾಫ್ಟ್ವೇರ್ ಇಂಡಸ್ಟ್ರಿ ಇರ್ಬೋದು, ಮತ್ತು ಇವಾಗ ರಕ್ಷಣಾ ಉತ್ಪಾದನೆಯಲ್ಲೂ ಕೂಡ ಪ್ರೈವೇಟ್ ಇನ್ವಾಲ್ವ್ಮೆಂಟ್ ಇದೆ ಈಗ. ಅಂದಮೇಲೆ ನಾವು ಇವಾಗ ಒಂದು ಬ್ರ್ಯಾಂಡ್ ಮಾಡೋದಲ್ಲ, ಇಂಥವ್ರಿಗೆ ಇವರು ಬಡವರಿಗೆ ಆಗಿದ್ದಾರೆ, ಇಲ್ಲ ಇವರು ಸಾಹುಕಾರ ಪರವಾಗಿದ್ದಾರೆ, ಅವೆಲ್ಲ ದೇಶಕ್ಕೆ ಒಳ್ಳೇದು ಮಾಡೋದೊಂದು ನೋಡ್ಕೊಬೇಕು ಹೊರತು ನಾವು ಯಾರ ಪರವಾಗಿ ಹೇಳ್ಬಾರ್ದು. ಈಗ ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ, ಒಂದು ತಕ್ಕ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನೋದು ಸುಳ್ಳು, ಖಂಡಿತ ಸುಳ್ಳು. ಯಾಕಂದರೆ ದಕ್ಷಿಣ ಭಾರತದಲ್ಲಿ ನಾವು ಎಷ್ಟು ಜನ ಇವಾಗ ನಾವೇನು ತಿಳ್ಕೊಂಡಿದ್ವಿ ಅಂದರೆ ದಕ್ಷಿಣ ಭಾರತದಲ್ಲಿ ಇರೋರೆಲ್ಲ ಬೇರೆ ಇರೋರೆ, ನಮ್ಮ ಭಾರತ ದೇಶ ಸೇರಿದ್ರೆ ನಾವು ಕೂಡ ಇವಾಗ ದಕ್ಷಿಣ ಭಾರತನೇ ಬೇರೆ ಅಂತಿರಲ್ಲ. ಈಗ ಒಂದು ಮನೆಯಲ್ಲಿ 4 ಜನ ಮಕ್ಕಳಿರ್ತಾರೆ. ಮಕ್ಕಳಿದ್ದಾಗ ಒಬ್ಬ ಹುಡುಗ ಕಡಿಮೆ ಇರ್ತಾನೆ, ಅವನು ಬೆಳವಣಿಗೆ ಆಗಿಲ್ಲ, ಇನ್ನೊಬ್ಬರಿಗೆ ದೊಡ್ಡ ಎತ್ತರವಾಗಿ ಬೆಳವಣಿಗೆ ಆಗಿದ್ದಾನೆ. ನಮ್ಮ ದೇಶದಲ್ಲಿ ಅತ್ಯಂತ ಚೆನ್ನಾಗಿರ್ತಕ್ಕಂಥದ್ದು ಅಂದರೆ ಗುಜರಾತ್ ಇರ್ಬೋದು, ಇಲ್ಲ ಕರ್ನಾಟಕ ಇರ್ಬೋದು ಎಕಾನಮಿನಲ್ಲಿ. ಇವತ್ತು ನಾನು ಯು ಪಿನಲ್ಲಿ ಕೆಲಸ ಮಾಡಿದ್ದೆ, ನಾನು ಫಸ್ಟ್ ಪೋಸ್ಟಿಂಗ್ ನಾನು ಯು ಪಿನಲ್ಲೇ ಮಾಡಿದ್ದು. ಅಲ್ಲಿ ಒಂದು ಸರಿಯಾದ ರೋಡಲ್ಲ, ಪ್ರತಿಯೊಂದು ಅತ್ಯಂತ ಕೆಟ್ಟ ಮಟ್ಟದಲ್ಲಿತ್ತು. ಈಗ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಅಲ್ಲಿ ಮಾಡ್ತಾ ಇರೋದ್ರಿಂದ ನಾವು ಮೋದಿ ಬರೀ ಉತ್ತರ ಪ್ರದೇಶಕ್ಕೆ ಕೊಡ್ತಾರೆ, ಬೇರೆ ರಾಜ್ಯಗಳಿಗೆ ಕೊಡ್ತಾರೆ, ಮಧ್ಯಪ್ರದೇಶಕ್ಕೆ ಕೊಡ್ತಾರೆ. ಇವಾಗ ನೀವೇ ಆದರೂ ನಮ್ಮ ಮನೆಯಲ್ಲಿ 4 ಜನ ಮಕ್ಕಳಿದ್ದಾಗ ಒಬ್ಬ ಹುಡುಗ ಎಜುಕೇಷನ್ ಕಡಿಮೆ ಇದ್ದು ಅಂದರೆ ನಾವು ಟ್ಯೂಷನ್ಗೆ ಕಳಿಸ್ತೀವಿ. ಅದೇ ರೀತಿ ಅವರು ಇವಾಗ ಎಲ್ಲಿ ಹಿಂದುಳಿದಿರ್ತಕ್ಕಂಥ ರಾಜ್ಯಗಳಿವೆ ಅವಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದರಿಂದ ನಾವೇನು ತಿಳ್ಕೊಂಡ್ಬಿಡ್ತೀವಿ, ಈಗ ದಕ್ಷಿಣ ಭಾರತನವರು ಇದು ಅವಹೇಳನ ಮಾಡ್ತಿದ್ರೆ ದಕ್ಷಿಣ ಭಾರತಕ್ಕೆ ಕೊಡ್ತಾ ಇಲ್ಲ, ಉತ್ತರ ಭಾರತಕ್ಕೆ ಅವ್ರ ಕಡೆಗೆ ಕೊಡ್ತಾರೆ. ಆದರೆ ಗುಜರಾತ್ನಲ್ಲಿ ಆಲ್ರೆಡಿ ಡೆವಲಪ್ ಅದು, ಅವ್ರು ಅದಕ್ಕೆ ಪಕ್ಕದಲ್ಲಿ ಬೇರೆ ಇರೋ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಏನು ಅಂಥ ಇದಾಗಿಲ್ಲ. ನಮ್ಮ ಜನಗಳು ಸರಿಯಾಗಿ ಪ್ರಯತ್ನ ಮಾಡಿದರೆ ನಾವು ಎಲ್ಲ ನಮ್ಮ ದೇಶದಲ್ಲಿ ಎಲ್ಲದಕ್ಕಿಂತ ಮುಂಚೆ ನಾವು ಬಂದೇ ಬರ್ತೀವಿ. ಆದರೆ ಈಗಲೂ ನಾವು ಇದ್ದೀವಿ, 2ನೇದರಲ್ಲಿದ್ದೀವಿ. ಮುಂದಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟರು ನಾವು ಮೊದಲನೇ ಸ್ಥಾನಕ್ಕೆ ಬರ್ತೀವಿ. ಈಗ ಲೋಕಸಭೆ ಚುನಾವಣೆಗಾಗಿ ಬಿಜೆಪಿ ಮತ್ತು JDS ಮೈತ್ರಿ ಆಗಿರೋದ್ರ ವಿಚಾರ ಅನುಕೂಲ ಆಗುತ್ತೆ ಇದು ಅನಿಸುತ್ತೆ. ಯಾರಿಗೆ ಹೆಚ್ಚು ಅನುಕೂಲ ಅಂತೀರಾ ಸರ್? ಅದು ಏನಾಗ್ತಾ ಇದೆ ಅಂದರೆ ಬಿಜೆಪಿಗೆ ಒಂದು ಕಡೆಯಿಂದ ಅನುಕೂಲ ಆಗ್ತದೆ. ಇದು ಏನಾಗಿದೆ, JDSಗೆ ಅಳಿವು ಉಳಿವು ಅನ್ನೋ ಪ್ರಶ್ನೆ ಇದು. ಓಕೆ, ಯಾಕಂದರೆ ಅವ್ರದ್ದು ಆಲ್ರೆಡಿ ಇವಾಗ ರಾಜ್ಯದ ಎಲೆಕ್ಷನ್ನಲ್ಲಿ ಭಾಳ ಕಡಿಮೆ ಸೀಟ್ ತಗೊಂಡಿರೋದ್ರಿಂದ ಏನಾಯಿತು, BJPಯವರು ಕೆಲವು ಓಟನ್ನು ಕಿತ್ಕೊಂಡ್ರು. ಅದರಿಂದ ಅನುಕೂಲ ಆಗಿದ್ದಾರಿಗೆ ಕಾಂಗ್ರೆಸ್ನವ್ರಿಗೆ ಅನುಕೂಲ ಆಯಿತು, ಮತ್ತೇನು ಇವ್ರಿಗೆ ಅನುಕೂಲ ಆಗಲಿಲ್ಲ JDSನವರಿಗೆ. ಅದು ಇವಾಗ ಇಬ್ಬರಿಗೂ ರಿಲೈಸ್ ಮಾಡ್ಕೊಂಡಿದ್ದಾರೆ. ಇವರು ಕೂಡ ಹಿಂದೆ JDSನವರು ನಾವು ಸಪೋರ್ಟ್ ಮಾಡಲ್ಲ, ನಾವು ಹಾಗೆ ಹೀಗೆ ನಾವು ಇಂಡಿಪೆಂಡೆಂಟಾಗಿ ನಾವು ಮಾಡ್ತೀವಿ, ನನಗೆ ಆ ಮಂತ್ರಿ ಬೇಕು ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರು ಹೇಳ್ತಾಯಿದ್ರು. ಆದರೆ ಈಗ ಅವ್ರಿಗೂ ಅರ್ಥವಾಗಿದೆ ನಮ್ಮ ಶಕ್ತಿ ಏನು ಅಂತ ಹೇಳ್ಬಿಟ್ಟು. ಅದರಿಂದ ಇವರು ಕೂಡ ಈಗ ಒಟ್ಟಿಗೆ ಆಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಬ್ಬರಿಗೂ ಬೇಕಾಗಿತ್ತು, ಅದಕ್ಕೆ ಮಾಡ್ತಾ ಇದ್ದಾರೆ. ಅಂದರೆ ಈಗ ಪ್ರಸ್ತುತ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಅಂತ ಈ 2 ಪಕ್ಷಗಳು ಮೈತ್ರಿಗೆ ಹೊಂದ್ಕೊಂಡು ಹೋಗ್ತಾ ಇರೋದಾ ಹೇಗೆ? ಇಲ್ಲ, ಇವಾಗ ವಿರೋಧಿ ಮತಗಳು ಹಂಚಿ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಒಟ್ಟಿಗೆ ತಗೊಂಡೋಗ್ಬೇಕು ಅನ್ನೋ ಉದ್ದೇಶಕ್ಕೆ ಮೈಂಡ್ ಆ ನಿಟ್ಟಿನಲ್ಲಿ. ಸರಿ, ಈಗ ಪ್ರಸ್ತುತ ರಾಜ್ಯ ಸರ್ಕಾರದ ವಿಚಾರ ಮಾತಾಡೋದಾದ್ರೆ ಹೇಗಿದೆ ಅಂತೀರಾ ಕಾರ್ಯವೈಖರಿ? ಹಾಗೆ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಹೇಗಿದೆ ಅಂತೀರಾ? ಈ 6 ತಿಂಗಳಲ್ಲಿ ಏನು ಹೇಳಿಕೊಳ್ಳತಕ್ಕಂಥ ಕೆಲಸನೇ ಮಾಡಿಲ್ಲ. ಅದರಿಂದ ನಮಗೆ ಅದನ್ನ ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಈಗ 6 ತಿಂಗಳಲ್ಲಿ ಏನಾಗಿದೆ, ಯಾವ ಗ್ಯಾರಂಟಿ ಅಂತ ಹೇಳಿದ್ರು, ಯಾವುದಕ್ಕೆಲ್ಲಕ್ಕೂ ಕಂಡೀಷನ್ ಏನು ಹೇಳಿಲ್ಲ. ಫಸ್ಟ್ ಅವ್ರು ಎಲೆಕ್ಷನ್ ಟೈಮ್ನಲ್ಲಿ ಇಂಥ ಕಂಡೀಷನ್ನು ಅಂಥ ಕಂಡೀಷನ್ ಅಂತ ಹೇಳಿಲ್ಲ. ಈಗ ಹುಡುಗರಿಗೆ ಏನೋ ಯುವ ನಿಧಿ ಇದು ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತೇನು ಹೇಳ್ತಾರೆ, ಇಲ್ಲ BPL ಕಾರ್ಡ್ ಇರ್ಬೇಕಂತ ಹೇಳಿದ್ದಾರೆ. ಅದಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗಿರಬಾರ್ದು ಅಂತ ಹೇಳ್ತಾರೆ. ದಿನ ಬೆಳಗಾದರೆ ಮತ್ತೆ ಈ ಪದವೀಧರಿಗೆ ಇದು ಸ್ಕೂಲಲ್ಲಿ ಕಾಲೇಜು ಪಾಠ ಮಾಡ್ತಾರಲ್ಲ ಲೆಕ್ಚರ್ಸ್, ಅವರು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಅಂದರೆ ಏನು, ಇವಾಗ ಏನಾಗಿದೆ, ನಾನೇ ಇವತ್ತು ನಮ್ಮ ಊರಿಂದ ಇಲ್ಲಿಂದ ಬರಬೇಕಾದ್ರೆ 4 ಬಸ್ ಹಿಡಿದ್ರು ಕೂಡ 1 ಬಸ್ನಲ್ಲಿ ಸೀಟ್ ಸಿಗಲ್ಲ. ಅವಶ್ಯಕತೆ ಇರಲಿ ಅವಶ್ಯಕತೆ ಇಲ್ಲದೆ ಇರಲಿ ಈಗ ಜನ ಉಪಯೋಗಿಸ್ಕೊಳಕ್ಕೆ ಹೋಗ್ತಾರೆ, ಶುರು ಮಾಡಿದ್ದಾರೆ. ಅಟ್ಲೀಸ್ಟ್ ಅದಕ್ಕೆ ಲಿಮಿಟ್ ಇರಬೇಕಾಗಿತ್ತು. ಇವಾಗ ಏನಾಗ್ತಾ ಇದೆ ಅಂದರೆ ನಮಗೆ ಅದು ಉಚಿತ ಯೋಜನೆಗಳು ನಾವು ಬೇಡ ಅನ್ನಲ್ಲ, ಯಾರಿಗೆ ತಲುಪಬೇಕಾದ ಅವ್ರಿಗೆ ಸರಿಯಾಗಿ ತಲುಪಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ನಾವು ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರೀನ ಮಾಡೋದಕ್ಕೆ ಹೋದಾಗ ಏನಾಗಿರ್ತದೆ ಅಂದರೆ ಇನ್ನೂ ಈಗ ಕೆಲವರಿಗೆ ಅವಶ್ಯಕತೆ ಇದ್ದಲ್ಲಿ ಸಿಗದಂಗೆ ಆಗುತ್ತೆ, ಅವಶ್ಯಕತೆ ಇರೋ ವ್ಯಕ್ತಿಗೆ ಸಿಗದಂಗೆ ಆಗುತ್ತೆ. ಬಟ್ ಇದರ ಅವಶ್ಯಕತೆ ಇರಲಿಲ್ವಾ ಅಂತ ಈ ಒಂದು ಯೋಜನೆಗಳದ್ದು, ಅಥವಾ ಇದರ ಅನುಕೂಲತೆ ಇದೆಯಾ ಇಲ್ವಾ ಸರ್? ಅಲ್ಲ, ಇದನ್ನು ಏನಾಗಿದೆ ಅಂದರೆ ಇವರು ಕಂಪ್ಲೀಟಾಗಿ ಯಾರಿಗೆ ನಿಜವಾಗಿ ಸಿಗಬೇಕಾಗಿತ್ತು ಆ ಜನಗಳಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಈಗ ಇದನ್ನ ಕಡಿಮೆನೇ ಅನೌನ್ಸ್ ಮಾಡಿಬಿಟ್ಟು ಎಲ್ಲರಿಗೂ ಕರೆಕ್ಟಾಗಿ ತಲುಪಿದ್ದಿದ್ರೆ ಭಾಳ ಅನುಕೂಲ ಆಗೋದು. ಈಗ ಏನಾಗ್ತಾ ಇದೆ ಅಂದರೆ ಕಡಿಮೆ, ಇವಾಗ ಅಕ್ಕಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ 100ಕ್ಕೆ ಅದರಲ್ಲಿ 50 ಭಾಗ ಅಂತೂ ಕನಿಷ್ಠ ಅಂದರೆ ಅದು ಬೋಗಸ್ ಕಾರ್ಡ್ ಇದ್ದಾವೆ. ನಿಜವಾದ ರೀತಿ ತಲುಪಿದ್ರೆ ಏನು ತೊಂದರೆ ಇಲ್ಲ.
ಆದರೆ ಅನಾವಶ್ಯಕವಾಗಿ ಗೌರ್ಮೆಂಟ್ ಸರ್ಕಾರಿ ಹಣ ಬರೀ ಫುಡ್ ಇನ್ಸ್ಪೆಕ್ಟರ್ಲಿಂದ ಹಿಡಿದು ಬರೀ ಇವರೆಲ್ಲ ಅದು ಪೋಲಾಗ್ತಾ ಇದೆ. ಈ ಯೋಜನೆಗಳು ಇರೋದಾದರೆ ಬೇರೆ ಯಾವ ಯೋಜನೆಗಳು, ಉಚಿತ ಯೋಜನೆಗಳಿದ್ರೆ ಬೆಟರ್ ಇತ್ತು? ಯಾವ ಒಂದು ಕ್ಷೇತ್ರದಲ್ಲಿದ್ದರೆ ಚೆನ್ನಾಗಿರೋದು? ಈಗ ಯಾವುದೇ ಯೋಜನೆ ಮಾಡಿದ್ರು ಕೂಡ ನಾವು ಒಬ್ಬನ್ನ ಸ್ವಾವಲಂಬನೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಬರೀ ಸಹಾಯ ಕೊಟ್ಬಿಟ್ಟು ಅವ್ರು ಏನಾಗುತ್ತೆ ಅಂದರೆ, ನೀವು ಪ್ರತಿಯೊಂದನ್ನು ನಾವು ಸಹಾಯಧನ ಕೊಡ್ತೀವಿ, ಸಹಾಯ ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ ಅಂದರೆ ದುಡಿಯುವ ಶಕ್ತಿ, ಅಂದರೆ ದುಡಿಯುವ ಮನಸ್ಸು ಶಕ್ತಿ ಎಲ್ಲ ಕಳ್ಕೊಳ್ತಾರೆ ಮನುಷ್ಯ. ಈಗ ಅದರ ಬದಲು ಅವರಿಗೆ ನೀವು ಸಹಾಯ ಮಾಡಿಬಿಟ್ಟು ಅವ್ರಿಗೆ ಮುಂದೆ ತರೋದು ಪ್ರಯತ್ನ ಮಾಡಿರಿ, ಅವ್ನು ದುಡಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದ, ಸ್ವಾವಲಂಬಿ ಆಗ್ತಿದ್ದ. ಅದು ಬಿಟ್ಬಿಟ್ಟು ನೀವು ಪ್ರತಿದಿನ ಇವಾಗ ಏನಾಗುತ್ತೆ, ಈ ತಿಂಗಳಿಂದ ನಾನು ಈ ಸಾಲ ಕೊಡ್ತೀನಿ, ಇಲ್ಲ ಏನೋ ಒಂದಷ್ಟು ಕೊಡ್ತೀನಿ ಅಂತಂದಾಗ ಅವ್ನು ಆ ತಿಂಗಳು ತಿಂತಾನೆ, ತಿರುಗಿ ಮುಂದಿನ ತಿಂಗಳಿಗೆ ವೆಯ್ಟ್ ಮಾಡ್ತಾನೆ ಇರ್ತಾನೆ. ಅಂದರೆ ಕೊಡ್ತದ್ದೆ ಬೇಗ ಗೌರ್ಮೆಂಟ್ ಕೊಡ್ತೈತೆ ಅಂತ ಹೇಳ್ಬಿಟ್ಟು. ಅದ್ರ ಬದಲು ಅದನ್ನು ಏನಂತಾರೆ ಅಂದರೆ, ಇವಾಗ ನೀವು ದುಡಿಯುವ ಶಕ್ತಿನ ಜನಗಳ ಹತ್ರ ಬರಂಗೆ ಮಾಡಬೇಕಾಗಿದೆ ಗೌರ್ಮೆಂಟ್. ಇದೇ ಗೌರ್ಮೆಂಟ್ ಅಂತಲ್ಲ, ಮುಂದೆ ಯಾವುದೇ ಗೌರ್ಮೆಂಟ್ ಬಂದರೂ ಆ ಮಾಡೋದ್ರಿಂದ ದೇಶ ಪ್ರಗತಿ ಕಾಣುತ್ತೆ. ಸಿಟ್ಟಿಂಗ್ MP ಅವರು ಡಿ.ವಿ. ಸದಾನಂದ ಗೌಡ ಅವ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನಾವು ಅವರು ವೈಯಕ್ತಿಕವಾಗಿ ಗೊತ್ತಿಲ್ಲ. ನಾವು ಒಂದು ಮೊದಲನೇ ಸತಿ ರೈಲ್ವೆ ಮಿನಿಸ್ಟರ್ ಆದರು, ಆಮೇಲೆ ಅವ್ರನ್ನ ತಕ್ಷಣ ಸ್ವಲ್ಪ ದಿನ ಆದಮೇಲೆ ತೆಗೆದ್ರು, ತಿರ್ಗಿ ಆಮೇಲೆ ಕೆಲವು ದಿನ ಅಂಕಿಅಂಶಗಳ ಇದಕ್ಕೆ ಬಂದರು, ತಿರ್ಗಿ ಮತ್ತೆ ಮಿನಿಸ್ಟರ್ ಆಗಿನೂ ಏನು ಮಾಡಿ ತಿರ್ಗಿ ಏನೂ ಆಗಲಿಲ್ಲ. ಅವರು ಕೇವಲ ಚೀಫ್ ಮಿನಿಸ್ಟರ್ ಆಗಿ ಕೆಲವೇ ತಿಂಗಳುಗಳಲ್ಲಿ ಕೆಲಸ ಮಾಡಿದರು. ನಾವೇನು ಅಂತ ಅವ್ರನ್ನ ಇದರಲ್ಲಿ ಜಡ್ಜ್ ಮಾಡಲಿಲ್ಲ, ಅಂದರೆ ಅವ್ರನ್ನ ಜಡ್ಜ್ ಮಾಡೋಕ್ಕಾಗಲಿಲ್ಲ. ಅಂದರೆ ಪೂರ್ತಿಯಾಗಿ ಕೆಲಸ ಮಾಡಿದರೆ ಇವಾಗ 1 ವರ್ಷ 5 ವರ್ಷ ITF ಮಾಡಿದರೆ ನಾವು ಅದನ್ನ ಯೋಚನೆ ಮಾಡ್ಬೋದಾಗಿತ್ತು, ಹೇಳ್ಬೋದಾಗಿತ್ತು. ನನಗೆ ಏನೋ ಅದನ್ನ ಜಡ್ಜ್ ಮಾಡೋಕ್ಕಾಗಲಿಲ್ಲ ಅವ್ರನ್ನ. ಓಕೆ. ಸೊ ಒಟ್ಟಾರೆಯಾಗಿ ಕ್ಷೇತ್ರದ ಕಡೆ ಕರೆಕ್ಟಾಗಿ ಬರಲಿಲ್ಲ ಅಥವಾ ಒಂದು ಜನರ ಕಷ್ಟಗಳು ಸ್ಪಂದಿಸಲ್ಲ ಅಂತಾನ? ಅಲ್ಲ, ನಾವು ಇದುವರೆಗೂ ಕೂಡ ವೋಟ್ ಹಾಕಿರೋದು ಆಗ್ತಾ ಇರೋದು ಪಕ್ಷ ಮತ್ತು ನರೇಂದ್ರ ಮೋದಿ ಅವ್ರು ನೋಡ್ಕೊಂಡೆ ಬರ್ತು ಲೋಕಲ್ ಲೀಡರ್ಸ್. ನಮಸ್ಕಾರ ವೀಕ್ಷಕರೇ, ನಾನೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಜಯ್ ನಗರ ವ್ಯಾಪ್ತಿಯಲ್ಲಿದ್ದೇನೆ. ಇಲ್ಲಿನ ರಾಧಾಕೃಷ್ಣ ಟೆಂಪಲ್ ಪಾರ್ಕ್ನಲ್ಲಿದ್ದೇನೆ. ಇಲ್ಲಿನ ಜನ ಅಂತಂದರೆ ಮತದಾರರು ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ, ಹಾಗೆ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಹೇಳ್ತಾರೆ, ಅವರನ್ನೇ ಕೇಳೋಣ. ಸರ್ ನಮಸ್ತೆ. ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ಮುಂದಿನ ಪ್ರಧಾನಿ ಈಗ ನೋಡೋದಾದರೆ BJP ನರೇಂದ್ರ ಮೋದಿಯವರೇ ಆಗಬೇಕು ಪ್ರಧಾನಿಯವರು. ಯಾಕೆ ಅಂದರೆ ಈಗ ದೇಶಕ್ಕೆ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಥರದಲ್ಲೂ ಅವರು ಅನುಕೂಲ ಇದೆ. ಹಂಗಾಗಿ ಈಗ ಮೋದಿಯವರೇ ಆಗಬೇಕು ಪ್ರಧಾನಿಯವರು. ಸರ್, 2 ಅವಧಿಗೆ ಆಗಲೇ ಪ್ರಧಾನಿ ಆಗಿ ಮುಂದುವರಿತಾ ಇದ್ದಾರೆ. ಇನ್ನು 10ನೇ ವರ್ಷ ಕಂಪ್ಲೀಟ್ ಆಗ್ತಾ ಬಂತು. ಸೊ ಮತ್ತೊಂದು ಅವಧಿಗೆ ಅವರೇ ಆಗಲಿ ಅನ್ನೋದಕ್ಕೆ ಕೆಲವು ನಿರ್ದಿಷ್ಟ ಕಾರಣಗಳು ಕೊಡೋದಾದರೆ? ಅವರೇ ಆಗಬೇಕನ್ನೋದಾದರೆ ದೇಶದ ಬಗ್ಗೆ ಮತ್ತು ಗಡಿ ಬಗ್ಗೆ ಭಾಳ ಒಳ್ಳೆಯ ನಿರ್ಧಾರಗಳು ತಗೊಂಡಿದ್ದಾರೆ. ಈಗ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ. ಅವರ ಕಾರ್ಯಕ್ರಮಗಳು ಜನಗಳಿಗೆ ಸ್ಪಂದಿಸ್ತಾ ಇದೆ. ಎಲ್ಲ ಥರದಲ್ಲೂ ಜನಗಳಿಗೆ ಅನುಕೂಲ ಆಗ್ತಾ ಇರೋದ್ರಿಂದ ಈಗ ಅವ್ರ ಥರ ಮುಂದಿನ ಪ್ರಧಾನಿ ಬರದೇ ಇರ್ಬೋದು. ಇನ್ನು 5 ವರ್ಷ ನಮಗೆ ಪ್ರಧಾನಿ ಅವರೇ ಆದರೆ ಒಳ್ಳೆ ಅನುಕೂಲ ಆಗುತ್ತೆ ಅನ್ನೋ ನಮ್ಮ ಭಾವನೆ ಇದೆ. ಸೊ ಹಾಗಿದ್ರೆ ನಿಮಗೆ ಬದಲಾವಣೆ ಅಂದರೆ ಪ್ರಧಾನಿ ಬದಲಾವಣೆ ಅವಶ್ಯಕತೆ ಇಲ್ಲ ಅಂತ? ಇಲ್ಲ, ಪ್ರಧಾನಿಯವರು ಬದಲಾವಣೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಈಗ 10 ವರ್ಷ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದರು, ಏನೂ ಡೆವಲಪ್ಮೆಂಟ್ ಆಗಲಿಲ್ಲ. ಈಗ ಆ ಥರ ಆಗೋದು ಬೇಡ. ಇನ್ನೂ ಇವರು 5 ವರ್ಷ ಇದ್ದು ಮತ್ತೆ ಆನಂತರ ನೋಡೋಣ, ಆಮೇಲೆ ಚೇಂಜ್ ಮಾಡೋದು ಅದನ್ನು ಮುಂದಿನ ಇದು ಬೇಕಾಗುತ್ತೆ. ಈಗ ಪ್ರಧಾನಿಯವರು ನರೇಂದ್ರ ಮೋದಿಯವರೇ ಆಗಬೇಕಾಗುತ್ತೆ. ಈ ಒಂದು NDA ಸರ್ಕಾರವನ್ನು ಸೋಲಿಸುವ ನಿಟ್ಟಿನಲ್ಲಿ INDI ಅನ್ನುವ ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ದಾರೆ ಸಾಕಷ್ಟು 28 ಪಕ್ಷಗಳು ಸೇರಿ. ಸೊ ಆ ನಿಟ್ಟಿನಲ್ಲಿ ಅಲ್ಲಿಂದ ಹೆಸರು ಕೇಳಿ ಬರ್ತಾ ಇರೋದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು. ಈ ಬಗ್ಗೆ ಏನು ಹೇಳ್ತೀರಾ? ಈಗ NDA ಬಗ್ಗೆ ಇವರು ಇಂಡಿಯಾ ಅಂತ ಒಂದು ಮಾಡಿಕೊಂಡು ಮಾಡ್ತಾ ಇರೋದು ಅಷ್ಟು ಸೂಕ್ತ ಅಲ್ಲ. ಯಾಕೆ ಅಂದರೆ ಈಗ ರಾಹುಲ್ ಗಾಂಧಿ ನಡೆಸಕ್ಕಂಥ ಏನಿದೆ ಅವರ ಇದು ಸರಿ ಇಲ್ಲ. ಅವರು ಏನೇ ಮಾಡಿದ್ರು ಜನಗಳಿಗೆ ಸ್ಪಂದನೆ ಆಗ್ತಾ ಇಲ್ಲ. ಸುಮ್ಮನೆ ಅವರು ಸ್ಟೇಟ್ಮೆಂಟು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಹೊರತು ಜನಗಳ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ. ಎಲ್ಲ ಥರದಲ್ಲೂ ಅವ್ರು ಫೇಲ್ಯೂರ್ ಆಗಿದ್ದಾರೆ. ಅವರಿಂದ ಏನು ಜನಕ್ಕೆ ಅನುಕೂಲ ಆಗ್ತಿಲ್ಲ. ಸುಮ್ಮನೆ ಓಟ್ಗೋಸ್ಕರ, ಎಲೆಕ್ಷನ್ಗೋಸ್ಕರ ಈ ಗ್ಯಾರಂಟಿ ಘೋಷಣೆಗಳು ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಅದು ಪ್ರಯೋಜನ ಬರೋದಿಲ್ಲ. ಅದು ಯಾವಾಗಲೂ ಅಭಿವೃದ್ಧಿ ಪಥದಲ್ಲಿ ಹೋಗಬೇಕು. ಸುಮ್ಮನೆ ಈಗ ನಾವು ಎಲೆಕ್ಷನ್ ಪ್ರಯುಕ್ತ ಏನೋ ಗ್ಯಾರಂಟಿ ಘೋಷಣೆ ಮಾಡೋದು, ಆಮೇಲೆ ಅವ್ರನ್ನ ಕೈ ಬಿಡೋದು, ಈ ಥರ ಆದರೆ ಪ್ರಯೋಜನ ಬರೋದು. ನಾವು 10 ವರ್ಷ ಮನಮೋಹನ್ ಸಿಂಗ್ ಕಾಲದಲ್ಲಿ ನೋಡಿದ್ವಿ. ಯಾಕೆಂದರೆ ಇವರ ಆಡಳಿತನೇ ಇತ್ತು ಕಾಂಗ್ರೆಸ್. ಆವಾಗ ಏನು ಡೆವಲಪ್ಮೆಂಟ್ ಆಗಲಿಲ್ಲ. ಈಗ ನಡೀತಾ ಇರ್ತಕ್ಕಂಥ ಇದರಲ್ಲಿ ನಮಗೆ ಒಳ್ಳೆಯ ಸೂಕ್ತ ಅಂತ ಕಾಣುತ್ತೆ. ಖರ್ಗೆ ಅವರು ಇರ್ಬೋದು, ರಾಜ್ಯ ನುರಿತನ ಇರ್ಬೋದು, ಆದರೆ ಅವ್ರ ಬಗ್ಗೆ ನಾವು ಹೇಳಿದ್ರೆ ಒಳ್ಳೆ ವ್ಯಕ್ತಿ, ಒಳ್ಳೆಯ ರಾಜಕೀಯ ಪಟು ಹೌದು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ BJPನೇ ಬರಬೇಕು, NDAನೇ ಸರ್ಕಾರ ಮುಂದುವರಿಸಬೇಕಾಗುತ್ತೆ ಲೋಕಸಭೆಯಲ್ಲಿ. ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಥವಾ ತಕ್ಕ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನುವ ನಿಟ್ಟಿನಲ್ಲಿ ದಕ್ಷಿಣ ಭಾರತದಿಂದ ಒಬ್ಬರು ಪ್ರಧಾನಮಂತ್ರಿ ಆದರೆ ಒಳ್ಳೆಯದಾ, ಹೇಗೆ ಸರ್? ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಬರೋದಿಲ್ಲ. ಇಲ್ಲಿ ಮುಖ್ಯವಾಗಿ ಕೆಲಸ ಅಭಿವೃದ್ಧಿ ಪಥ ಆಗಬೇಕಾಗುತ್ತೆ. ಈಗ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ದಕ್ಷಿಣ ಪಥದಲ್ಲೇ ಇದ್ದಾರೆ.
ಆದರೆ ನಮ್ಮ ಪ್ರಧಾನಿ ದೇವೇಗೌಡರು ಸಹ ಇದ್ದರು. ಈಗ ಅದಕ್ಕೆ ಅದು ಇಂಪಾರ್ಟೆಂಟ್ ಆಗೋದಿಲ್ಲ. ದಕ್ಷಿಣ ಉತ್ತರ ಅನ್ನೋದು ಎಲ್ಲ ಟೋಟಲಾಗಿ ಭಾರತ ಇಂಪ್ರೂವ್ ಆಗಬೇಕು. ಆ ಇದರಿಂದ ಯಾವುದೇ ಥರದ ಅನ್ಯಾಯ ಏನಾಗಿಲ್ವಲ್ಲ. ಈಗ ಎಲ್ಲ ಥರದಲ್ಲಿ ಈಗ ಅನ್ಯಾಯ ಏನಾಗಿದೆ, ಎಲ್ಲ ಥರದ ಅನುಕೂಲ ಆಗ್ತಾ ಇದೆ. ಈಗೇನು ಅವರು ಆ ಸ್ಟೇಟು ಈ ಸ್ಟೇಟು ದಕ್ಷಿಣ ಉತ್ತರ ಅಂತ ಏನು ಮಾಡ್ತಿಲ್ಲ. ಸೊ ಹಂಗಾಗಿ ಉತ್ತರ ಕರ್ನಾಟಕದವರಲ್ಲಿ ದಕ್ಷಿಣ ಕರ್ನಾಟಕದವರಲ್ಲಿ ಅಭಿವೃದ್ಧಿ ಪಥ ಬೇಕಾಗುತ್ತೆ ನಮಗೆ. ಇನ್ನು 5 ವರ್ಷ NDA ಸರ್ಕಾರ ಬಂದರೆ ಒಳ್ಳೆಯದು ಅನಿಸುತ್ತೆ. ಓಕೆ. ಸೊ ಈಗ ಇನ್ನೇನು ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ ಇದೆ. ಈಗಾಗಲೇ ನಿರ್ಮಾಣ ಆಗಿರುವಂಥ ರಾಮ ಮಂದಿರ ಅಯೋಧ್ಯೆಯಲ್ಲಿ. ಸೊ ಇದನ್ನು ಈಗಲೇ ಅಂತಂದರೆ ಇನ್ನೇನು ಚುನಾವಣೆ ಹತ್ತಿರ ಸಮೀಪಿಸ್ತಾ ಇರುವಂತಹ ಒಂದು ಸಂದರ್ಭದಲ್ಲೇ ಮಾಡ್ತಾ ಇರೋದು ಎಲ್ಲ ರಾಜಕೀಯ ತಂತ್ರ, ಮತಗಳನ್ನು ಸೆಳೆಯುವಂಥ ತಂತ್ರ ಅಂತ ಬಿಂಬಿಸಲಾಗ್ತಾ ಇದೆ. ಏನು ಹೇಳ್ತೀರಾ? ಇಲ್ಲ ಸರ್, ಅದು ತಪ್ಪು ಕಲ್ಪನೆ. ಯಾಕೆ ಅಂದರೆ ಲಾಸ್ಟ್ ಟೈಮು ಇದು ನಿರ್ಮಾಣ ಮಾಡಬೇಕು ಅಂತ ಮಾಡಿದಾಗ ಟಾಟಾ ಕಂಪ್ನಿ ಬಂದು 2.5 ವರ್ಷದಲ್ಲಿ ನಾವು ಪೂರ್ಣವಾಗಿ ಮಾಡಿಕೊಡ್ತೀವಿ ಅಂತ ಬಂದಿದ್ದರು. ಆಮೇಲೆ ಅಲ್ಲಿ ಕೆಲಸ ಕಾರ್ಯ ಮಾಡಬೇಕಾದಾಗ ಅದು 50 ಅಡಿವರೆಗೂ ಬರೀ ಲೂಸ್ ಸಾಯಿಲ್ ಇತ್ತು. ಸೊ ಅದೆಲ್ಲ ತೆಗೆದು ಮಾಡಲಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಈಗ ಎಲೆಕ್ಷನ್ ಪ್ರಯುಕ್ತ ಅವರು ಉದ್ಘಾಟನೆ ಮಾಡ್ತಾ ಇಲ್ಲ. ಅವ್ರು ಕೊಟ್ಟಿದ್ದು ಗಡುವು 2.5 ವರ್ಷದಲ್ಲಿ ಮಾಡಿಕೊಡ್ತೀವಿ ಅಂತ. ಆ ಟೈಮಿಗೆ ಮಾಡಬೇಕು ಅಂತೇಳಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಹೊರತು ಈ ಯಾವುದೇ ಎಲೆಕ್ಷನ್ ಗಿಮಿಕ್ ಇಲ್ಲ, ಅದರಲ್ಲಿಲ್ಲ. ಹಂಗಾಗಿ ಅದನ್ನು ಕರೆಕ್ಟ್ ಟೈಮ್ಗೆ ಮಾಡ್ತಾ ಇದ್ದಾರೆ ಅವರು. ನರೇಂದ್ರ ಮೋದಿಯವರ ಸರ್ಕಾರ ಬಡವರ ಪರವಾದ ಸರ್ಕಾರ ಅಲ್ಲ, ಬಡವರ ಪರ ಯಾವುದೇ ಕಾಳಜಿ ಇಲ್ಲ. ಇದೊಂದು ಪಕ್ಕಾ ಒಂದು ಶ್ರೀಮಂತರ ಪರವಾದ ಸರ್ಕಾರ, ಕೇವಲ ಅಂಬಾನಿ ಅದಾನಿ ಅಂಥವ್ರಿಗೆ ಮಾತ್ರ ಅನ್ನುವ ಮಾತು. ಸರ್, ಅಂಬಾನಿ ಅದಾನಿ ಅವರು ಇಂಡಸ್ಟ್ರಿಯಲಿಸ್ಟ್ಗಳು, ಅವರಿಗೆ ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಈ ಬಡವರು ಸಾವುಕಾರ ಅಂತ ಬರಲಿಲ್ಲ. ಇಂಡಸ್ಟ್ರಿ ಇದ್ರೇ ಬಡವರು ಕೆಲಸ ಸಿಗೋದು. ಈಗ ಅವರು ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ. ಭಾಳ ದೊಡ್ಡ ಮಟ್ಟದಲ್ಲಿ ಅವರು ಸರ್ಕಾರದನ್ನು ಅನುಮತಿ ತಗೊಂಡು ಜನಗಳು ಉಪಯೋಗ ಮಾಡ್ತಾ ಇದ್ದಾರೆ. ಬಡವರು ಬಗ್ಗರು ಅಂತಾರ ಎಲ್ಲ ಕೆಲಸ ಇದ್ದೇ ತಾನೇ ಮಾಡೋಕ್ಕಾಗೋದು. ಈಗ ನಿರುದ್ಯೋಗ ಸೃಷ್ಟಿ ಮಾಡಬೇಕಾದ್ರೆ ಮಾಡಬಾರ್ದು ಅನ್ನೋದಾದರೆ ಈ ಕೆಲಸಗಳು ಬರಲೇಬೇಕು. ಎಲ್ಲ ಇಂಡಸ್ಟ್ರಿಗೆ ಬರಬೇಕಾಗುತ್ತೆ. ಮತ್ತು ವ್ಯವಹಾರಗಳು ವ್ಯಾಪಾರ ಸಂಬಂಧಗಳು ನಡಿಬೇಕಾಗುತ್ತೆ. ಹಂಗಾಗಿ ಅವರು ಬಡವ್ರ ಪರ ಇಲ್ಲ, ಬಡವ್ರ ಪರನೇ ಇದ್ದಾರೆ ನರೇಂದ್ರ ಮೋದಿಯವರು. ಶ್ರೀಮಂತರ ಪರ ಏನಿಲ್ಲ. ಅವ್ರನ್ನ ಬಿಟ್ಟು ಇವ್ರನ್ನ ಕೆಲಸ ಮಾಡೋಕ್ಕಾಗುತ್ತಾ? ಈಗ ಅಭಿವೃದ್ಧಿ ಇದರಲ್ಲಿ ಡೆವಲಪ್ಮೆಂಟಲ್ಲಿ ಚೆನ್ನಾಗಿದೆ ನಮ್ಮದು ದೇಶದಲ್ಲಿ. ತೊಗೊಂಡ್ರೆ ಈಗ ಏನು ಇದರಲ್ಲಿ ಯಾವುದು 5 ಏನೋ ಬಂದಿದೆಯಲ್ಲ, ಈಗ ಅದ್ರ ಭಾಳ ಅನುಕೂಲವಾಗಿ ನಡೀತಾ ಇದೆ. ಈಗ ಎಲ್ಲಿ ಸರ್ಕಾರ ಎಲ್ಲ ಅನುಕೂಲವಾಗಿದೆ. ಈಗ ಹಂಗಾಗಿ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇರೋದ್ರಿಂದ ಏನು ತೊಂದರೆ ಏನಿಲ್ಲ, ಒಳ್ಳೆಯದೇ. ಸರ್, ಏನು ಕೆಲವರು ಅಭಿವೃದ್ಧಿ ವಿಚಾರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರವನ್ನು ಒಪ್ಪಿಕೊಂಡರೂ ಕೂಡ ಇದೊಂದು ಜಾತ್ಯತೀತ ಸರ್ಕಾರ ಅಲ್ಲ, ಕೋಮುವಾದಿ ಸರ್ಕಾರ, ಒಂದು ಜಾತಿವಾದಿ ಮಾಡ್ತಾರೆ, ಜಾತಿವಾದಿ ಸರ್ಕಾರ ಅಂತ ಹೇಳ್ತಾರೆ. ಏನು ಹೇಳ್ತೀರಾ? ಅದು ತಪ್ಪು ಕಲ್ಪನೆ. ಆ್ಯಕ್ಚುಲಿ ಮಾಡ್ತಾ ಇರೋದು ಕಾಂಗ್ರೆಸ್ನವರೇ ಜಾತಿವಾದಿಗಳು. ಈಗ NDA ಸರ್ಕಾರ ಜಾತಿವಾದಿ ಎಲ್ಲೂ ಹೇಳಿಲ್ಲ. ಈಗ ಎಲ್ಲ ಸವಲತ್ತು ಕೊಡ್ತಾ ಇದ್ದಾರೆ NDA ಸರ್ಕಾರ. ಈಗ ಯಾರಿಗೇನು ಕಮ್ಮಿ ಮಾಡಿದ್ದಾರೆ? ಈಗ ಯಾವುದೇ ಅವರು ಜಾತಿ ನೋಡಿ ಅವರು ಇದು ಮಾಡ್ತಾ ಇಲ್ಲ. ಎಲ್ಲ ಜಾತಿಗೂ ಸಮನಾಗಿ ಕೊಡ್ತಾ ಇದ್ದಾರೆ. ಹಂಗಾಗಿ ಎಲ್ಲಿ ಜಾತಿವಾದಿ ಸರ್ಕಾರ ಅಂತ ಹೇಳೋಕ್ಕಾಗುತ್ತೆ? ಜಾತಿವಾದ ಸರ್ಕಾರ ಇವಾಗ ಮೊನ್ನೆ ಈಗ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಮೊನ್ನೆ ಅವರು ಏಕಾಏಕಿ ಅಲ್ಪಸಂಖ್ಯಾತರಿಗೆ 1000 ಕೋಟಿ 10,000 ಕೋಟಿ ಅಂತ ಘೋಷಣೆ ಮಾಡ್ತಾರೆ. ಯಾಕೆ? ಈಗ ಬಡವರು ಎಲ್ಲ ಪಕ್ಷದಲ್ಲೂ ಇಲ್ವಾ, ಎಲ್ಲ ಕಮ್ಯುನಿಟಿಯಲ್ಲಿ ಇಲ್ವಾ? ಅವರು ಏಕಾಏಕಿ ಒಂದು ಓಟ್ಗೋಸ್ಕರನೇ ಅವ್ರನ್ನ ಹತ್ತಿರ ಮಾಡ್ಕೊಳ್ತಾರೆ. ಆಮೇಲೆ ಅವ್ರನ್ನ ಏನು ಪ್ರಯೋಜನ ಬರೋದಿಲ್ಲ. ಅದು ಮಾಡ್ತಾ ಇರೋದು ಆ್ಯಕ್ಚುಲಿ ಇದು ಇಂಡಿಯಾ ಪಕ್ಷನೇ ಮಾಡ್ತಾ ಇರೋದು. ಭಾರತದ ಪಕ್ಷ NDA ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾರಿಗೂ ಏನು ಅವರು ಮಾಡ್ತಾ ಇಲ್ಲ, ಎಲ್ಲರಿಗೂ ಒಂದೇ ಥರ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂ ಕಂಟ್ರಿ ಅಂತ ಮಾಡಬೇಕಾಗಿರೋದು BJP ಪರವಾಗಿ ಎಲ್ಲರೂ ಒಂದೇ ಥರ ಇರಬೇಕು ಅಂತ. ಈಗ ಎಲ್ಲರೂ ಅವರು ಒಪ್ಕೊಳ್ತಾ ಇದ್ದಾರೆ, ಎಲ್ಲ ಅಲ್ಪಸಂಖ್ಯಾತರು ಒಪ್ಕೊಳ್ತಾ ಇದ್ದಾರೆ. ಇದನ್ನು ಎಲ್ಲರೂ ಒಪ್ಕೊಂಡು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ನಮ್ಮ ಇಂಡಿಯಾಗೆ. ಈಗ ಲೋಕಸಭಾ ಚುನಾವಣೆಗಾಗಿ ರಾಜ್ಯದಲ್ಲಿ BJP ಮತ್ತು JDS ಮೈತ್ರಿ, ಇದು ಒಳ್ಳೆ ಬೆಳವಣಿಗೆನ ಹೇಗೆ? ಅನಿವಾರ್ಯ ಆಗಿ ಮಾಡ್ಕೊಂಡಿದ್ದಾರೆ JDSನವರು. ಬಟ್ ಇದೇನು ಒಳ್ಳೆಯದೇನಲ್ಲ. ಆ್ಯಕ್ಚುಲಿ ಈಗ ಅವರಿಗೆ ಇದು ಅನಿವಾರ್ಯನೇ ಬೇಕು JDSಗೆ. NDAಗೆ ಏನು ಅನಿವಾರ್ಯ ಇರಲಿಲ್ಲ ಅದು. ಆದ್ದರಿಂದ ಇಲ್ಲಿ ಲೋಕಲ್ ಪ್ರಾದೇಶಿಕ ಪಕ್ಷ ಆದ್ದರಿಂದ ಅವ್ರು ವಿಶ್ವಾಸ ತೊಗೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಅದು JDSಗೆ ಪ್ಲಸ್ ಪಾಯಿಂಟ್ ಹೊರತು NDAಗೇನು ಪ್ಲಸ್ ಪಾಯಿಂಟ್ ಅಲ್ಲ ಅದು. ಯಾಕೆಂದರೆ ಈಗ ಅವ್ರದ್ದು ಕಂಪ್ಲೀಟಾಗಿ ಎಲ್ಲ ಮುಗಿದೋಗಿದ್ದಾಗಿತ್ತು. ಈಗ ಅವ್ರನ್ನ ತಗೊಂಡು ಏನೋ ಮಾಡ್ತಾ ಇದ್ದಾರೆ, ಸಂತೋಷ. ಈಗ ಎಲ್ಲ ಪಕ್ಷಗಳು ಮಾಡಲಿ, ಸಂತೋಷ, ಏನು ತೊಂದರೆ ಏನಿಲ್ಲ. ಬಟ್ JDSಗೆ ಪ್ಲಸ್ ಪಾಯಿಂಟ್ ಆಯ್ತು, NDAಗೇನು ಪ್ಲಸ್ ಪಾಯಿಂಟ್ ಆಗಲಿಲ್ಲ. ಒಬ್ಬ ನರೇಂದ್ರ ಮೋದಿ ಅವರ ವರ್ಚಸ್ಸನ್ನು ಇಟ್ಕೊಂಡು ಇಲ್ಲಿನ MP ಗಳು ಮತ ಕೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? 100% ಸತ್ಯ ಅದು. ಯಾಕೆಂದರೆ ಮೋದಿಯವರು ದೇಶದ ಪ್ರಧಾನಿ, ಅವರು ಒಂದು ಸ್ಟೇಟ್ ಪ್ರಧಾನಿ ಅಲ್ಲ. ಅದು ಅವರು ಮಾಡ್ತಕ್ಕಂಥ ಕೆಲಸಗಳು ಇಡೀ ದೇಶಕ್ಕೆ ಒಳ್ಳೆಯದಾಗ್ತಾಯಿದೆ ಹೊರತು ಒಂದು ಸ್ಟೇಟ್ಗಲ್ಲ. ಹಂಗಾಗಿ ಅವ್ರು ಮಾಡಿರೋ ಅಭಿವೃದ್ಧಿ ಕಾರ್ಯಗಳನ್ನ ಇವ್ರು ಹೇಳ್ಕೊಂಡು ಮಾಡೋದೇ ಉತ್ತಮ ಅನಿಸುತ್ತೆ. ಪ್ರಸ್ತುತ ಇಲ್ಲಿನ ಬೆಂಗಳೂರು ಉತ್ತರದ MP ಆಗಿ DV ಸದಾನಂದ ಗೌಡರಿದ್ದಾರೆ. ಅವರ ಕಾರ್ಯವೈಖರಿ ಹೇಗಿದೆ? ಕ್ಷೇತ್ರದ ಕಡೆ ಬರ್ತಾರಾ? ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರಾ? ಹೇಗೆ ಸರ್? ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಅವರು ಎಲ್ಲ ಜನಗಳಿಗೂ ಸ್ಪಂದಿಸ್ತಾ ಇದ್ರು, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಈ ಸಲನೂ ನಮ್ಮ
ಲೋಕಸಭೆ ಉತ್ತರದಲ್ಲಿ NDAನೇ ಬರುತ್ತೆ. ಸದಾನಂದ ಗೌಡರು ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ. ಯಾರೇ ನಿತ್ರು ಬರ್ತಾರಾ ಅಥವಾ ಈಗ ಡಿ ವಿ ಸದಾನಂದ ಗೌಡರು ನಿತ್ರೆ ಗೆಲ್ಲಿಸ್ತೀರಾ? ಹೇಗೆ ಇಂಡಿಯಾ ಸದಾನಂದ ಗೌಡರು ನಿಂತರು ಗೆಲ್ತಾರೆ. NDA ಪಾರ್ಟಿಯಿಂದ ಯಾರು ಗೆದ್ದು ಗೆಲ್ತಾರೆ, ಯಾರು ನಿಂತರು ಗೆಲ್ತಾರೆ. ಹೌದು. ಸೊ ಹಾಗಿದ್ರೆ ಈಗ ರಾಜ್ಯ ಸರ್ಕಾರದ ವಿಚಾರ ಮಾತಾಡೋದಾದ್ರೆ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಹೇಗಿದೆ ಅಂತೀರಾ? ಹಾಗೇನೆ CM ಸಿದ್ದರಾಮಯ್ಯನವ್ರ ಬಗ್ಗೆ. CM ಸಿದ್ದರಾಮಯ್ಯನವರು ಭಾಳ ಒಳ್ಳೆ ರಾಜಕೀಯ ಪಟು ಅವರು. ಆದರೆ ಏನಾಗಿದೆ, ಈಗ ಅವರಲ್ಲಿ ಗ್ಯಾರಂಟಿ ಘೋಷಣೆಗಳು ಮಾಡಿ ಜನಗಳಿಗೆ ಯಾವುದೂ ಅನುಕೂಲ ಆಗ್ತಾಯಿಲ್ಲ. ಎಲ್ಲ ಕೆಲಸಗಳು ಸ್ಟಾಪ್ ಆಗಿದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳೇನಿಲ್ಲ. ಮತ್ತು ಈ ಹಣದ ಬರೋ ಭಾಳ ಪ್ರಾಬ್ಲಮ್ ಆಗಿದೆ ಅವ್ರಿಗೆ. ಸೊ ಹಂಗಿರೋವಾಗ ಏಕಾಏಕಿ ಬರೀ ಇನ್ನೂ ಗ್ಯಾರಂಟಿಗಳೇ ಹೇಳ್ಕೊಂಡವರು ಎಲೆಕ್ಷನ್ ಗಿಮಿಕ್ ಮಾಡ್ತಾ ಇದ್ದಾರೆ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಅದು ಹೇಳಬೇಕು ಅಂತಂದರೆ ಎಲ್ಲ ಥರದಲ್ಲೂ ವಿಶ್ವಾಸ ತೊಗೊಂಡು ಮಾಡೋದು ಒಳ್ಳೆಯದು. ಈಗ ಕೆಲಸಗಳೇನು ನಡೀತಾ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳಿಂದ ಜನಕ್ಕೆ ಅನುಕೂಲ ಇಲ್ಲ ಅಂತನ ಸರ್? ಆಗಿದ್ರೆ 100ಕ್ಕೆ 90% ಅನುಕೂಲ ಇಲ್ಲ, ಬರೀ 10% ಅನುಕೂಲ ಆಗಿರ್ಬೋದು ಅಷ್ಟೇ. ಅದರಲ್ಲೂ ಕೂಡ ಎಲ್ಲ ಬ್ರೈಫು ಅದು ಇದು ಮಾಡಿಕೊಂಡು ಯಾರಿಗೋ ಸಿಗ್ತಾ ಇದೆ, ಯಾರಿಗೋ ಸಿಗ್ತಾ ಇಲ್ಲ. ಅದರಿಂದ ಮಾಡ್ಕೊಂಡು ಸುಮ್ಮನೆ ನಾವು ಗ್ಯಾರಂಟಿ ಘೋಷಣೆ ಮಾಡಿದ್ದೀವಿ, ನಾವು ನುಡಿದಂತೆ ಪಕ್ಷ ಅಂತ ಹೇಳ್ತಾರೆ. ಅದರಿಂದ ಯಾವುದು ಅನುಕೂಲ ಆಗಲ್ಲ. ಅದರಿಂದ ಅನುಕೂಲ ಆಗಬೇಕಂತಂದರೆ ಜನಗಳಿಗೆ ಕೆಲಸ ಕಾರ್ಯ ಕೊಡಬೇಕು, ಒಳ್ಳೆ ಇದು ಬರಬೇಕು. ಈಗ ಮಳೆ ಇಲ್ಲ, ಬರಗಾಲ ಆಗಿದೆ, ರೈತರು ಸೂಸೈಡ್ ಮಾಡ್ಕೊತಾ ಇದ್ದಾರೆ. ಇಂಥದ್ದೆಲ್ಲ ಗಮನಿಸಬೇಕು. ಭಾಳ ಅವರು ಕೆಲಸ ಮಾಡಬೇಕಾಗಿದೆ. ಈಗಿನ ಸರ್ಕಾರ ಸಿದ್ದರಾಮಯ್ಯನವರಂತೂ ಭಾಳ ಒಳ್ಳೆ ವ್ಯಕ್ತಿ. ಆದರೆ ಅವರು ಈ ಒಂದು ಜಾತಿಗಳನ್ನ ವಿಂಗಡಣೆ ಮಾಡೋದ್ರಲ್ಲಿ ಭಾಳ ಮುಂದಿದ್ದಾರೆ. ಅದು ತಪ್ಪು, ಅದು ಮಾಡಬಾರ್ದು. ಈ ಗ್ಯಾರಂಟಿ ಯೋಜನೆಗಳಿಂದ ಹಾಗಿದ್ರೆ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಯಿತು ಅಂತ? ಖಂಡಿತ ಇದಾಗ್ತಾ ಇದೆ. ಅದನ್ನು ಇವರು ಸ್ಟಾಪ್ ಮಾಡೋದು ಒಳ್ಳೆಯದು. ಈಗ ಲಾಸ್ಟ್ ಟೈಮು ಗುಜರಾತು, ಮಧ್ಯಪ್ರದೇಶ ಇಲ್ಲೆಲ್ಲ ಎಲೆಕ್ಷನ್ ಆಯಿತು. ಇವರು ಗ್ಯಾರಂಟಿ ಘೋಷಣೆಗಳು ಹೇಳಿದ್ರಲ್ಲಿ, ಆದರೆ ಯಾಕೆ ಅವ್ರು ಕೊಟ್ಟಾಗಲಿಲ್ಲ? ಅದೇ ಈಗ ಇವರು ಗ್ಯಾರಂಟಿ ಏನು ಹೇಳಿಲ್ಲ, ಅಭಿವೃದ್ಧಿ ಪಥದಲ್ಲಿ ಮಾಡ್ತಾಯಿದ್ರು. ಈಗ ಅವರು ಭಾಳ ಬಹುಮತದಿಂದ ಬಂದು ಗೆದ್ದಿದ್ದಾರೆ. ಸೊ ಅದೇ ಒಳ್ಳೆಯದು. ಮತ್ತು ಗ್ಯಾರಂಟಿಗಳ ಮಾಡೋದ್ರಿಂದ ಜನಕ್ಕೆ ಅನುಕೂಲ ಆಗೋದಿಲ್ಲ. ಅದು ದೇಶ ಹಿಂದೋಗುತ್ತೆ ಹೊರತು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಈ ಗ್ಯಾರಂಟಿ ಯೋಜನೆಗಳು ಬೇಡವಾಗಿತ್ತು ಅಂತ? ಖಂಡಿತ ಗ್ಯಾರಂಟಿ ಯೋಜನೆಗಳು ಬೇಡ. ನಾವು ಏನು ಮುಂದೆ ನಾವು ಯಾವ ಥರ ಅಭಿವೃದ್ಧಿ ಮಾಡಬೇಕಾದ್ರೆ ಒಂದು ವಾರ್ಷಿಕ ಯೋಜನೆಗಳು ಏನಿರ್ತಾವೋ ಅದನ್ನು ಬಲವಾಗಿ ಹೇಳ್ಬೇಕು. ಇವರು ಇಂಥದನ್ನು ನಾವು ಮಾಡ್ತೀವಿ, ಇಂಥ ಜನಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಅದನ್ನೇ ಮಾಡ್ತಾ ಹೋಗ್ಬೇಕು ಹೊರತು ಇದೆಲ್ಲ ಈ ಪೊಳ್ಳು ಆಶ್ವಾಸನೆಲ್ಲ ಕೊಡೋದೆಲ್ಲ ಪ್ರಯೋಜನ ಬರೋದಿಲ್ಲ. ಗ್ಯಾರಂಟಿ ಪ್ರಯೋಜನ ಇಲ್ಲ. ಅದು ತಾತ್ಕಾಲಿಕ ಅಷ್ಟೇ. ಅದು ತಾತ್ಕಾಲಿಕ ಯಾವತ್ತೂ ಮಾಡಬಾರ್ದು. ಮುಂದಿನ ಪೀಳಿಗೆಗೂ ಅನುಕೂಲ ಆಗಬೇಕು, ಆ ಥರ ಮಾಡ್ಕೊಂಡು ಹೋಗ್ಬೇಕು. ಸದ್ಯಕ್ಕೆ ಈ ಒಂದು ಗ್ಯಾರಂಟಿ ಯೋಜನೆಗಳೇನಿದೆ, ಈ ಯೋಜನೆಗಳು ಉಚಿತ ಯೋಜನೆಗಳೇನಿದೆ, ಇದು ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ, ಒಂದು ರಾಜ್ಯಕ್ಕೆ ಸೀಮಿತವಾಗಿಲ್ಲ, ಇಡೀ ದೇಶವ್ಯಾಪಿ ವ್ಯಾಪಿಸ್ತಾ ಇರುವಂಥದ್ದು. ಏನು ಹೇಳ್ತೀರಾ ಈ ಬೆಳವಣಿಗೆ ಬಗ್ಗೆ? ಇಲ್ಲ, ಗ್ಯಾರಂಟಿ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅದು ಇದು ಅಲ್ಲೇ ಅದೇ ನಾನು ಹೇಳಿದ್ನಲ್ಲ, ಈಗ ಗುಜರಾತು ಮಧ್ಯಪ್ರದೇಶ ಎಲ್ಲ ಮಾಡಿದ್ರು, ಯಾಕೆ ಅಲ್ಲಿ ಗ್ಯಾರಂಟಿ ಸಕ್ಸಸ್ ಆಗಲಿಲ್ಲ? ಅವ್ರು ಅದನ್ನು ನೋಡೋದಿಲ್ಲ. ಈಗ ನಮ್ಮ ಗೊತ್ತಿದ್ದಂಗೆ ತಾತ್ಕಾಲಿಕ ಈಗ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ದಾರೆ, ಈಗ ಆಂಧ್ರದಲ್ಲಿ ಮಾಡಿದ್ರು, ಅದನ್ನು ಕೂಡ ಅದು ಸಕ್ಸಸ್ ಆಗೋದಿಲ್ಲ. ಯಾವುದೂ ಸಕ್ಸಸ್ ಆಗೋದಿಲ್ಲ. ಅದರಿಂದ ನಾವು ಆದಷ್ಟು ಮುಂದಿನ ಜನ ಪೀಳಿಗೆಗೆ ಅನುಕೂಲ ಆಗಬೇಕು, ಅದರ ಅಭಿವೃದ್ಧಿ ಪಥದಲ್ಲಿ ಹೋಗಬೇಕು ಹೊರತು ಈ ಗ್ಯಾರಂಟಿ ಘೋಷಣೆ ಓನ್ಲಿ ಎಲೆಕ್ಷನ್ ಪ್ರಯುಕ್ತ ಮಾಡೋದು. ಇವರು ಎಲೆಕ್ಷನ್ ಆದಮೇಲೆ ಏನೂ ಕೊಡೋದಿಲ್ಲ, ಇವರು ಆಗೋದಿಲ್ಲ. ಈಗ ಇರೋದಕ್ಕೆ ಕೊಡೋಕ್ಕಾಗ್ತಾ ಇಲ್ಲ ಅವರಿಗೆ, ಮುಂದೆ ಎಲ್ಲಿ ಕೊಡ್ತಾರೆ ಅವರು? ಅಭಿವೃದ್ಧಿ ಆಗಬೇಕಾದ್ರೆ ಈ ಗ್ಯಾರಂಟಿಗಳು ಪ್ರಯೋಜನಕ್ಕೆ ಬರೋದಿಲ್ಲ. ಯಾವಾಗಲೂ ಕೆಲಸ ಕಾರ್ಯಗಳು ಸೃಷ್ಟಿ ಮಾಡಬೇಕು, ಜನಗಳಿಗೆ ಒಳ್ಳೆ ಥರದಲ್ಲಿ ಇದು ಮಾಡಬೇಕೆ ಹೊರತು ಈ ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರ ಬಂದರೂ ಮಾಡಬಾರ್ದು. ಹಂಗಾಗಿ ಒಳ್ಳೆಯದು. ಸರಿ, ಈಗ ಯಾವುದೇ ಪಕ್ಷಗಳು ಅಸ್ತಿತ್ವದಲ್ಲಿ ಇರಲಿ, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಬಹುಮುಖ್ಯವಾಗಿ ಜನಪರವಾಗಿ ಮಾಡಬೇಕಾದಂಥ ಅಭಿವೃದ್ಧಿ ಕೆಲಸಗಳು ಯಾವುವು ಸರ್ ನಿಮ್ಮ ಪ್ರಕಾರ? ಮುಖ್ಯವಾಗಿ ನೋಡಿ ಸರ್, ಎಲ್ಲ ಕಡೆ ಈಗ ನಮ್ಮ ದೇಶದಲ್ಲಿ ಮುಂದೆ ಬರಬೇಕು ಅಂತಂದರೆ ವಿದ್ಯಾಭ್ಯಾಸದ ಬಗ್ಗೆ ಭಾಳ ಕಾಳಜಿ ವಹಿಸಬೇಕು. ಈಗ ಇವರು ಇಷ್ಟೆಲ್ಲ ಮಾಡಿದಾರಲ್ವಾ, ವಿದ್ಯಾಭ್ಯಾಸಕ್ಕೆ ಟೋಟಲ್ ಮಾಡಲಿ, ಫ್ರೀ ಎಜುಕೇಷನ್ ಥರ ಮಾಡಲಿ, ಪ್ರತಿಯೊಬ್ಬರಿಗೂ ಎಜುಕೇಷನ್ ಸಿಗೋವಂಥ ಮಾಡಲಿ. ಅದಕ್ಕೆ ಅನುಕೂಲ ಆಗಿ ಆವಾಗ ಮುಂದೆ ಅಭಿವೃದ್ಧಿ ಪಥ ಬರ್ತದೆ, ಎಲ್ಲ ಸರ್ಕಾರಗಳೂ ಅಷ್ಟೇ. ಮತ್ತು ಈ ಮಳೆ ಬೆಳೆ ಒಂದೊಂದು ಸಲ ಇದು ನೇಚರ್ ಏನು ಹೇಳಲಿಕ್ಕೆ ಬರೋದಿಲ್ಲ. ಇಂಥವೆಲ್ಲ ಆದಾಗ ಸ್ಟೆಬಲ್ ಆಗಿರಬೇಕಾದ್ರೆ ನಮ್ಮಲ್ಲಿ ಹಣಶಕ್ತಿ ಸ್ವಲ್ಪ ಇರಬೇಕು. ಅದೆಲ್ಲ ಇಲ್ಲದೇ ಇವ್ರು ಗ್ಯಾರಂಟಿ ಮಾಡ್ಕೊಂಡು ಹೋದರೆ ಪ್ರಯೋಜನ ಆಗೋದಿಲ್ಲ. ಸೊ ಒಳ್ಳೆಯ ಥರದಲ್ಲಿ ಮಾಡಬೇಕು ಅಂತಂದರೆ ನಮಗೆ ಭಾಳ ಒಳ್ಳೊಳ್ಳೆ ಕೆಲಸಗಳನ್ನ ಈ ನೀರಾವರಿ ಯೋಜನೆಗಳು ಮತ್ತು ಕೆಲಸ ಕಾರ್ಯಗಳು ಇವೆಲ್ಲ ಚೆನ್ನಾಗಿ ಅಭಿವೃದ್ಧಿ ಪಥದಲ್ಲಿ ನಡ್ಕೊಂಡು ಹೋಗಬೇಕು. ಆವಾಗ ದೇಶ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಸುಮ್ಮನೆ ಈ ಗ್ಯಾರಂಟಿಗಳಿಂದ ಯಾವುದೂ ಅಭಿವೃದ್ಧಿ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ.